ನಮಸ್ಕಾರ, ನಾನು ಡಾಕ್ಟರ್ ದೀಪಕ್ ಬಿಲ್ಲೆ, ನಿಮ್ಮ ಆರೋಗ್ಯ ತಜ್ಞ. ಇಂದು ನಾವು ಯುಟಿಐ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸುತ್ತೇನೆ. ಯುಟಿಐ ಎಂದರೆ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್. ಇದಕ್ಕೆ ಬರಲು ಕಾರಣವೆಂದರೆ ನೀರು ಕಡಿಮೆ ಕುಡಿದರೆ, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇಂದ, ಹಾಗೂ ಅತಿಯಾದ ಖಾರ ಅಂದರೆ ಸ್ಪೈಸಿ ಫುಡ್ ಸೇವನೆ ಮಾಡುವುದರಿಂದ, ಹಾಗೂ ಬಿಸಿಲಲ್ಲಿ ಹೆಚ್ಚಿಗೆ ನಾವು ಇದ್ದರೆ, ಹಾಗೂ ನ್ಯಾಚುರಲ್ ಅರ್ಬ್ಸ್ ಅಂದರೆ ಮೂತ್ರ ಬರುವಾಗ ಮಾಡದೆ ನಾವು ಹೋಲ್ಡ್ ಮಾಡಿದರೆ ಈ ಸಿಂಪ್ಟಮ್ ಅನ್ನು ನಾವು ಕಾಣುತ್ತೇವೆ. ಇದಲ್ಲದೆ ಆಲ್ಕೋಹಾಲ್, ಟೊಬ್ಯಾಕೊ ಸೇವನೆ ಮಾಡುವವರಲ್ಲಿ ಹಾಗೂ ಸ್ಟ್ರೆಸ್ ಹೆಚ್ಚಿಗೆಯಾದರೆ ಸಹ ಈ ಮೂತ್ರ ಉರಿ ಅಥವಾ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಎನ್ನುವ ಸಿಂಪ್ಟಮ್ ಅನ್ನು ನಾವು ಕಾಣುತ್ತೇವೆ. ಇವುಗಳು ಸಾಮಾನ್ಯವಾಗಿ ಡಯಾಬಿಟಿಕ್ ಪೇಷಂಟ್ಸ್ ನಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತದೆ. ಇವುಗಳಿಂದ ಬರ್ತಕ್ಕಂಥ ಸಿಂಪ್ಟಮ್ ಬಗ್ಗೆ ನಾನು ಈಗ ಹೆಚ್ಚಿನ ಮಾಹಿತಿಯನ್ನು ತಿಳಿಸುತ್ತೇನೆ. ಅದರಲ್ಲಿ ಸಿಂಪ್ಟಮ್ ಏನೆಂದರೆ, ಮುಖ್ಯವಾಗಿ ಮೂತ್ರ ಉರಿಯಾಗಿ ಕಾಣಿಸಿಕೊಳ್ಳುವುದು ಅಥವಾ ಬಿಗಿಯಾಗಿ ಮೂತ್ರ ಬರುವುದು, ಕೆಲವೊಬ್ಬರಲ್ಲಿ ಹೊಟ್ಟೆಯ ಕೆಳಭಾಗ ಅಂದರೆ ನಮ್ಮ ಪೆಲ್ವಿಕ್ ರೀಜನ್ ನಲ್ಲಿ ಪೇನ್ ಬರುವುದು, ಹಾಗೂ ಮೂತ್ರ ಮಾಡುವಾಗ ಕೆಲವೊಬ್ಬರಿಗೆ ಸ್ಮೆಲ್ ಕಾಣಿಸಿಕೊಳ್ಳುವುದು, ಬಣ್ಣ ಬದಲಾಗುವುದು, ಕೆಲವೊಬ್ಬರಲ್ಲಿ ರಕ್ತ ಸಹ ಕಾಣಿಸಿಕೊಳ್ಳುತ್ತದೆ, ಹಾಗೂ ಅದರಲ್ಲಿ ಕೆಲವೊಬ್ಬರಲ್ಲಿ ಸ್ಮೆಲ್ ಸಹ ಕಾಣಿಸಿಕೊಳ್ಳುತ್ತದೆ, ಹಾಗೂ ಇನ್ನು ಕೆಲವೊಬ್ಬರಲ್ಲಿ ಮೂತ್ರ ಮಾಡಿದರೂ ಸಹ ಮತ್ತೆ ಬರುವಂತಹ ಅರ್ಜೆನ್ಸಿಯನ್ನು ಸಹ ಅವರಲ್ಲಿ ಕಾಣಿಸಿಕೊಳ್ಳುತ್ತದೆ. ಹೀಗೆ ಇದರ ಅನೇಕ ಲಕ್ಷಣಗಳು ಇವೆ. ಈಗ ನಾನು ಯಾವ ಆಹಾರವನ್ನು ತ್ಯಜಿಸಿದರೆ ನಾವು ಈ ಮೂತ್ರ ಇನ್ಫೆಕ್ಷನ್ ಕಡಿಮೆ ಮಾಡಬಹುದೆಂದು ತಿಳಿಸುತ್ತೇನೆ. ನಾನು ಮುಂಚೆ ಹೇಳಿದ ಹಾಗೆ ಹೀಟ್ ಪದಾರ್ಥವನ್ನು ನಾವು ಕಡಿಮೆ ಮಾಡಬೇಕು, ಮತ್ತು ಸ್ಪೈಸಿ ಫುಡ್ಗಳು ಮತ್ತು ಆಲ್ಕೋಹಾಲ್, ಕೆಫೆನ್, ಕಾಫಿ ಅಂತಹ ಆಹಾರಗಳನ್ನು ಕಡಿಮೆ ಮಾಡಬೇಕು. ಇದಲ್ಲದೆ ನಾವು ಈ ಕಾಟನ್ ಕ್ಲಾತ್ ಅನ್ನು ವೇರ್ ಮಾಡಬೇಕು, ಮತ್ತು ಪರ್ಸನಲ್ ಹೈಜೀನ್ ಅನ್ನು ನಾವು ಮೇಂಟೈನ್ ಮಾಡಿದರೆ, ಮತ್ತು ಇಂಟೇಕ್ ಆಫ್ ವಾಟರ್ ನಾವು ಹೆಚ್ಚಿಗೆಯನ್ನು ಮಾಡಿದರೆ, ಮತ್ತು ಬಿಸಿಲಲ್ಲಿ ನಾವು ಹೋಗುವಾಗ ಬಿಸಿಲಿನಿಂದ ರಕ್ಷಣೆ ಪಡೆದು ನಾವು ಹೋದರೆ ಈ ಮೂತ್ರ ಇನ್ಫೆಕ್ಷನ್ ಎನ್ನುವ ಸಿಂಪ್ಟಮ್ ಅನ್ನು ನಾವು ತಡೆಗಟ್ಟಬಹುದು. ಈ ವಿಡಿಯೋದಲ್ಲಿ ನಾನು ಯುಟಿಐ ಬಗ್ಗೆ ಎಲ್ಲ ಮಾಹಿತಿಯನ್ನು ತಿಳಿಸಿದ್ದೇನೆ. ಅದು ಯಾವ ರೀತಿ ಬರುತ್ತದೆ, ಬಂದ ಮೇಲೆ ಲಕ್ಷಣಗಳನ್ನು, ಮತ್ತು ಯಾವ ಪಾನೀಯಗಳನ್ನು ಸೇವನೆ ಮಾಡಬೇಕು, ಯಾವುದನ್ನು ಮಾಡಬಾರದೆಂದು ತಿಳಿಸಿದ್ದೇನೆ. ಹೀಗೆ ನಾವು ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಈ ವಿಡಿಯೋವನ್ನು ನೀವು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಯಾವುದಾದರೂ ಇದರಲ್ಲಿ ಪ್ರಶ್ನೆಗಳಿದ್ದರೆ ಕಾಮೆಂಟ್ ಮುಖಾಂತರ ತಿಳಿಸಿ. ಮತ್ತು ಇನ್ನೊಂದು ಮುಖ್ಯವಾದ ಅಂಶವೇನೆಂದರೆ, ನಿಮಗೆ ಈ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಹೆಚ್ಚಾಗಿ, ಮೂತ್ರ ಉರಿ ಹೆಚ್ಚಾಗಿ, ಬ್ಯಾಕ್ ಪೇನ್ ಹೆಚ್ಚಾದರೆ ಮತ್ತು ಜ್ವರವನ್ನು ಬಂದರೆ ಡಾಕ್ಟರ್ ಅನ್ನು ಸಂಪರ್ಕಿಸುವುದು ಅತಿ ಉತ್ತಮವಾಗಿದೆ. ಥ್ಯಾಂಕ್ ಯು.